ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ನೀವೆಲ್ಲರೂ ಉಪಯೋಗ ಮಾಡುವಂತಹ ಆಹಾರ ಪದಾರ್ಥದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ರಾಸಾಯನಿಕ ಕೃತಕ ಬಣ್ಣಗಳನ್ನು ಬಳಸುವ ಕಾರಣ ಗೋಬಿ ಮಂಚೂರಿ, ಪಾನಿಪುರಿ ಹಾಗೂ ಇನ್ನಿತರೆ ಫಾಸ್ಟ್ ಫುಡ್ ಐಟಂಗಳನ್ನು ಅವುಗಳನ್ನು ಸೇವಿಸುವವರಲ್ಲಿ ಕ್ಯಾನ್ಸರ್ ಉಂಟು ಮಾಡಬಲ್ಲಂತಹ ಒಂದಷ್ಟು ಅಂಶಗಳಿದೆ. ಆಹಾರ ಇಲಾಖೆ ಅವುಗಳ ವಿರುದ್ಧ ಕ್ರಮವೂ ಕೂಡ ಕೈಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ರಾಸಾಯನಿಕ ಕೃತಕ ಬಣ್ಣಗಳ ಬಳಕೆಗೆ ನಿಷೇಧವನ್ನು ಕೂಡ ಹೇರಿದಂತಹ ಸಂದರ್ಭದಲ್ಲಿ ಈಗ ಕೃತಕ ಬಣ್ಣಗಳ ಬಳಕೆ ಕಡಿಮೆಯಾಗಿದೆ. ಆದರೆ ಇದೀಗ ಪ್ರತಿನಿತ್ಯ ನಾವು ಆಹಾರದಲ್ಲಿ ಈ ಒಂದು ವಸ್ತುವನ್ನು ಉಪಯೋಗ ಮಾಡೇ ಮಾಡ್ತೀವಿ. ಅನೇಕರ ನೆಚ್ಚಿನ ಆಹಾರ ಕೂಡ ಹೌದು. ಆ ಆಹಾರ ಬೇರೆ ಯಾವುದೂ ಅಲ್ಲ, ಇಡ್ಲಿ. ಇಡ್ಲಿಯ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಬಿದ್ದಿದ್ದು ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ದಕ್ಷಿಣ ಭಾರತದ ಪ್ರಸಿದ್ಧ ಖಾದ್ಯ ಇಡ್ಲಿಯನ್ನ ಎಲ್ಲಾ ಕಡೆ ತಯಾರು ಮಾಡಲಾಗುತ್ತೆ. ಬಹುತೇಕ ನಗರವಾಸಿಗಳಿಗೆ ಇಡ್ಲಿಯೇ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇನ್ನು ಸಭೆ ಸಮಾರಂಭಗಳಂತೂ ಇಡ್ಲಿ ವಡೆ, ಇಡ್ಲಿ ಸಾಂಬಾರ್ ಇದ್ದೇ ಇರುತ್ತೆ. ವೈದ್ಯರು ಕೂಡ ಅನಾರೋಗ್ಯ ಇದ್ದಾಗ ಇಡ್ಲಿ ತಿನ್ನಿ ಅನ್ನುವಂತಹ ಸಜೆಷನ್ ಕೊಡ್ತಾರೆ. ಆದರೆ ಈ ಇಡ್ಲಿ ತಯಾರಿಕೆಗೆ ಬಳಸುವ ಪ್ಲಾಸ್ಟಿಕ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋದು ಖುದ್ದು ಆಹಾರ ಇಲಾಖೆಯೇ ಬಹಿರಂಗಪಡಿಸಿರುವಂತಹ ವರದಿಯಲ್ಲಿ ಈಗ ಗೊತ್ತಾಗಿದೆ. ಇದುವೇ ಈಗ ಆತಂಕಕ್ಕೆ ಕಾರಣ ಆಗಿರೋದು. ಹಾಗಾದ್ರೆ ಆಹಾರ ಇಲಾಖೆ ನಡೆಸಿದ ಪರೀಕ್ಷಾ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಹಾಗೂ ಆಹಾರ ಇಲಾಖೆ ಜಂಟಿಯಾಗಿ ಬೆಂಗಳೂರಿನ ಹಲವು ಕಡೆ ಆಹಾರ ಮಳಿಗೆಗಳ ಮೇಲೆ ದಾಳಿ ನಡೆಸಿದ್ವು. 251 ಕಡೆಗಳಲ್ಲಿ ಸ್ಯಾಂಪಲ್ಸ್ ಪಡೆಯಲಾಗಿದೆ. ಈ ಹಿನ್ನೆಲೆ 51 ಸ್ಯಾಂಪಲ್ಸ್ನ ಅನ್ಸೇಫ್ ಅನ್ನೋದು ಬಂದಿದೆ. ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಅನ್ನುವಂತಹ ಅಂಶ ಸೇರ್ಕೊಂಡಿದೆ. ಇದರಲ್ಲಿ ಕಾರ್ಸಿನೋಜೆನಿಕ್ ಅನ್ನುವಂತಹ ಅಂಶ ಪತ್ತೆಯಾಗಿರುವಂತಹ ಕಾರಣಕ್ಕಾಗಿ ಇದು ಕ್ಯಾನ್ಸರ್ ಕಾರಕ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇದು ಹೇಗೆ ಕ್ಯಾನ್ಸರ್ ಕಾರಕ ಅಂತ ನೋಡೋದಾದ್ರೆ, ಇಡ್ಲಿಯನ್ನ ತಯಾರಿಸೋದಕ್ಕೆ ತಯಾರಕರು ಪ್ಲಾಸ್ಟಿಕ್ ಹಾಗೆಯೇ ಬಟ್ಟೆಗಳನ್ನ ಬಳಸ್ತಾರೆ. ಇದರ ಬಳಕೆಯಿಂದಾಗಿ ಇಡ್ಲಿಯಲ್ಲಿ ಕ್ಯಾನ್ಸರ್ ಅಂಶ ಸೇರಿಕೊಳ್ಳುತ್ತೆ ಅನ್ನೋದು ಪರೀಕ್ಷೆಯಲ್ಲಿ ಗೊತ್ತಾಗಿರುವಂತಹ ಮಾಹಿತಿ. ಇದರಿಂದಾಗಿ ಹಲವು ಕಡೆ ತಯಾರಾಗುವಂತಹ ಇಡ್ಲಿಗಳಲ್ಲಿ ಕ್ಯಾನ್ಸರ್ ಹರಡುವ ಅಂಶ ಪತ್ತೆಯಾಗಿದೆ. ಇದು ಸೇವನೆಗೆ ಯೋಗ್ಯ ಅಲ್ಲ, ಆರೋಗ್ಯಕ್ಕೆ ಹಾನಿ ಉಂಟು ಮಾಡ್ತಾ ಇದೆ ಅನ್ನೋದು ಮಾತ್ರ ಅಲ್ಲ, ಅನೇಕ ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೂ ಕಾರಣ ಆಗುತ್ತೆ ಅನ್ನೋದು ವರದಿಯಿಂದ ತಿಳಿದು ಬಂದಿದೆ. ಇನ್ನು ಎಲ್ಲಾ ಇಡ್ಲಿಯಿಂದಲೂ ಕ್ಯಾನ್ಸರ್ ಬರುತ್ತಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಇಡ್ಲಿ ಸೇವನೆಯಿಂದ ಕ್ಯಾನ್ಸರ್ ಬರುತ್ತಾ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ ಅನ್ನೋದೇ. ಮನೆಯಲ್ಲಿ ಶುಚಿಯಾಗಿ ಇಡ್ಲಿ ತಯಾರಿಸೋದ್ರಿಂದ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ಅದೇ ಕೆಲವು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಿಟ್ಟು ಬಟ್ಟೆಯನ್ನು ಉಪಯೋಗ ಮಾಡಿ ಮಾಡುವಂತಹ ಶುಚಿಯಾದಂತಹ ಇಡ್ಲಿ ಬಳಕೆ ಮಾಡಿದ್ರೆ ಅದರಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಬೀದಿ ಬದಿ, ಫುಡ್ ಸ್ಟ್ರೀಟ್ ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಸುವಂತಹ ಸಂದರ್ಭದಲ್ಲಿ ಬಳಸುವಂತಹ ಪೇಪರ್ ಅಥವಾ ಪ್ಲಾಸ್ಟಿಕ್ಗಳಿಂದ ಇಂತಹ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳು ಇದ್ದಾರೆ. ಇದಕ್ಕೆ ಹಲವಾರು ಕಾರಣಗಳು ಇದರಲ್ಲಿ ಇದ್ರೂ ಕೂಡ ಇದು ಕೂಡ ಒಂದು ಕಾರಣ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕಬಾಬ್, ಗೋಬಿ, ಪಾನಿಪುರಿ ಇವುಗಳೆಲ್ಲರ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಕಲಬೆರಕೆ ಮಾಡಲಾಗಿದೆ ಅನ್ನುವಂತಹ ವರದಿ ಕೂಡ ಬಂದಿತ್ತು. ಇದೀಗ ಇಡ್ಲಿಯ ಒಂದು ಸರದಿ ಬಂದಿದೆ. ಹಾಗಾಗಿ ಬಟ್ಟೆ ಹಾಗೂ ಪೇಪರ್ ಬಳಕೆ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ಗಳನ್ನ ಬಳಕೆ ಮಾಡಿ ಇಡ್ಲಿ ತಯಾರು ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರ ಆಗತ್ತೆ. ಹಾಗಾಗಿ ಈಗ ಇಲಾಖೆಯ ಅಧಿಕಾರಿಗಳು ಕೂಡ ಎಲ್ಲಾ ಸ್ಯಾಂಪಲ್ಸ್ ಅಲ್ಲಿ ಏನೇನು ಬಂದಿದೆ ಅದರ ಒಂದು ವರದಿಯ ಆಧಾರದ ಮೇಲೆ ಈಗಾಗಲೇ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಇನ್ನು ಮುಂದೆ ಇಡ್ಲಿ ತಯಾರಿಸುವಾಗ ಪ್ಲಾಸ್ಟಿಕ್ ಹಾಗೂ ಬಟ್ಟೆಗಳನ್ನ ಬಳಸದಂತೆ ನಿಷೇಧ ಹೇರಿದೆ. ಹಾಗಾದ್ರೆ ಇದರ ಬಗ್ಗೆ ಆಹಾರ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಪ್ರಿಪೇರ್ ಮಾಡಬೇಕಾದಾಗ ಬಟ್ಟೆಗಳನ್ನ, ಕಾಟನ್ ಬಟ್ಟೆಗಳನ್ನ ಹಾಕಿ ಇಡ್ಲಿ ಇದು ಸಂಪನ್ನ ಅದ್ರ ಮೇಲೆ ಹಾಕಿ ನಂತರ ಇಡ್ಲಿನ ಬೇಯಿಸ್ತಾ ಇದ್ರು. ಸೊ ಅವಾಗ ಬಟ್ಟೆಗಳಿಗೆ ಸುಟ್ಟೋಗೋ ಬೇಗ ಟೆಂಪ್ರೇಚರ್ ಕಂಟ್ರೋಲಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಹೀಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈಗ ಎಲ್ಲರೂ ಅದನ್ನೇ ಯೂಸ್ ಮಾಡೋಕ್ಕಾಗ್ದಿರೋ ಕಾರಣ ಪಾರ್ಚ್ಮೆಂಟ್ ಪೇಪರ್ ಮತ್ತು ಬಟರ್ ಪೇಪರ್ ಅಂತ 2 ವೆರೈಟಿ ಪೇಪರ್ಸ್ ಇದ್ದಾವೆ. ಈ ಪಾರ್ಚ್ಮೆಂಟ್ ಪೇಪರ್ ಮತ್ತು ಬಟರ್ ಪೇಪರು ಮತ್ತು ಹೀಟ್ ರೆಸಿಸ್ಟೆನ್ಸ್ ಇರ್ತವೆ. ಅದು ಒಂದು 200 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಯಾಕೆ ಇರುತ್ತೆ ಅಂದರೆ ಅದು ಸಿಲಿಕಾನ್ ಕೋಟಿಂಗ್ ಆಗಿರುತ್ತೆ. ಸಿಲಿಕಾನ್ ಮೆಟಲ್ ಕೂಡ ಹೀಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಯಾವುದೇ ಕೆಮಿಕಲ್ ಅಥವಾ ಯಾವುದೂ ಬೇಯಿಸಿರೋ ಆಹಾರದ ಒಳಗಡೆ ಹೋಗೋದಿಲ್ಲ. ಸೊ ಹಾಗಾಗಿ ಹೀಟ್ ರೆಸಿಸ್ಟೆನ್ಸ್ ಇರೋ ಪಾರ್ಚ್ಮೆಂಟ್ ಪೇಪರ್ನ ಯೂಸ್ ಮಾಡಿದ್ರೆ ಖಂಡಿತವಾಗೂ ಯಾವುದೇ ತೊಂದರೆ ಇರೋದಿಲ್ಲ. ಕೇವಲ ಕ್ಯಾನ್ಸರ್ ಮಾತ್ರ ಅಲ್ಲ, ಇಡ್ಲಿ ಪ್ಯಾಕ್ ಮಾಡುವಾಗ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಬಿಸಿಯಾದ ಇಡ್ಲಿಗೆ ಪ್ಲಾಸ್ಟಿಕ್ ಪೇಪರ್ ಅಲ್ಲಿರುವಂತಹ ಕೆಮಿಕಲ್ ಅಂಟಿ ಅದು ವಿಷಕಾರಿಯಾಗುತ್ತೆ. ಹೃದಯ ಸಂಬಂಧಿ ಕಾಯಿಲೆ, ಬಂಜೆತನದ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣ ಆಗಬಹುದು. ಹೋಟೆಲ್, ರಸ್ತೆ ಬದಿ, ತಿಂಡಿ ಅಂಗಡಿಗಳಲ್ಲಿ ಈ ರೀತಿಯಾದಂತಹ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಸುವಂತಿಲ್ಲ. ಆಹಾರ ತಯಾರಿಕೆ, ವಿತರಣೆಯ ಸಂದರ್ಭದಲ್ಲೂ ಕೂಡ ಈ ಪ್ಲಾಸ್ಟಿಕ್ ಅನ್ನ ಬಳಸುವ ಹಾಗಿಲ್ಲ. ಹಾಗಾಗಿ ಆ ಒಂದು ಆಹಾರದ ಬಿಸಿಗೆ ಪ್ಲಾಸ್ಟಿಕ್ನಿಂದ ಹೊರಸೂಸುವ ಪದಾರ್ಥಗಳು ವಿಷಕಾರಿ ಆಗ್ತಾ ಇರೋದ್ರಿಂದ ಕ್ಯಾನ್ಸರ್ ಕಾರಕ ಆಗಿದೆ ಅನ್ನುವಂತಹ
ಅಂಶಗಳನ್ನು ಕೂಡ ಹೇಳಲಾಗಿದೆ. ಜೊತೆಗೆ ಬಟ್ಟೆಯನ್ನೇ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅನ್ನುವಂಥ ನಿಯಮವನ್ನು ಕೂಡ ಹೊರಡಿಸಲಾಗಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಈ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಸುಮಾರು 251 ಕಡೆ ಸ್ಯಾಂಪಲ್ಗಳನ್ನು ತೆಗೆದು ಈ ತಪಾಸಣೆ ಮತ್ತು ಪರೀಕ್ಷೆ ಮಾಡಿಸಿದ್ದಾರೆ. ಎಲ್ಲ ಕಡೆ ಇದರ ಬಗ್ಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ಈ 251 ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು 52 ಕಡೆ ಈ ಥರದ ಒಂದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ಅದನ್ನು ಬೇಯಿಸೋದಕ್ಕೆ ಮಾಡ್ತಾಯಿದ್ರು. ಇದು ಖಂಡಿತವಾಗಿಯೂ ಇದು ಅವರು ಮಾಡಬಾರ್ದು. ಯಾಕೆಂದರೆ ಪ್ಲಾಸ್ಟಿಕ್ಕು ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ. ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ. ಮತ್ತು ಯಾರಾದರೂ ಆ ಥರ ಮಾಡ್ತಾಯಿದ್ರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತಲೂ ಕೂಡ ನಾವು ಅದನ್ನು ಒಂದು ಹೇಳಿಕೆಯನ್ನು ನಮ್ಮ ಸುರಕ್ಷತಾ ಇಲಾಖೆಯವರು ನೀಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಡ್ಲಿ ತಿನ್ನುವಂತಹ ಮುನ್ನ ಅಥವಾ ಫುಡ್ ಸ್ಟ್ರೀಟ್ಗಳಲ್ಲಿ ನೀವು ಆ ಇಡ್ಲಿಯನ್ನ ತಿನ್ನುವಂತಹ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ಆರೋಗ್ಯವನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.